ನಮಸ್ಕಾರ, ನಾನು ನಿಮ್ಮ ಲಕ್ಕೇಶ್ ಯಶ್. ನಿಮ್ಮ ಒಂದು ಫೇವ್ರೇಟ್ ಯೂಟ್ಯೂಬರ್ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋಸ್ಗಳು ಬಂದು ತಲುಪ್ತಾ ಇಲ್ಲ ಅಂತಂದರೆ ನಾನು ಹೇಳುವಂಥ ಒಂದು ಟ್ರಿಕ್ನ ನೀವು ಉಪಯೋಗಿಸ್ಕೊಳ್ಳಿ. ಒಂದಷ್ಟು ಸೆಟ್ಟಿಂಗ್ಸ್ನ ನೀವು ಆನ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಆ ಒಂದು ಯೂಟ್ಯೂಬರ್ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದೇ ಬರುತ್ತೆ. ಓಕೆ, ನನ್ನ ಚಾನಲಲ್ಲೂ ಕೂಡ ಇದೊಂದು ತೊಂದರೆ ಆಗಿತ್ತು. ತುಂಬ ಜನ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ರಿ, ಬ್ರೋ ನೀವು ಹಾಕುವಂಥ ವೀಡಿಯೋಸ್ಗಳು ನಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪ್ತಾ ಇಲ್ಲ ಅಂತ. ಸೊ ಅದಕ್ಕೋಸ್ಕರ ನೆನ್ನೆ ನಾನು ಯೂಟ್ಯೂಬರ್ ಜೊತೆ ನಾನು ಲೈವ್ ಚಾಟ್ ಮಾಡಿದೆ. ಓಕೆ, ಮಾನಿಟೈಸೇಷನ್ ಆನ್ ಆಗಿದ್ದರೆ ನಾವು ಚಾಟ್ ಮಾಡ್ಬೋದು, ಆ ಒಂದು ಆಪ್ಷನ್ ಸಿಗುತ್ತೆ. ಏನೇ ಒಂದು ಡೌಟ್ಸ್ ಇದ್ದರೆ ಡೈರೆಕ್ಟಾಗಿ ಕ್ಲಾರಿಫೈ ಮಾಡ್ಕೋಬೋದು, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಥರ. ಸೊ ಮಾಡಿದೆ, ಈ ಥರ ನನ್ನ ಚಾನಲ್ ಈ ಥರ ತೊಂದರೆ ಆಗ್ತದೆ, ನನ್ನ ಒಂದು ವ್ಯೂವರ್ಸ್ಗಳೆಲ್ಲ ಈ ಥರ ಹೇಳ್ತಾ ಇದ್ದಾರೆ, ಈ ಥರ ನೋಟಿಫಿಕೇಷನ್ ಹೋಗ್ತಲ್ವಂತೆ ಅಂತ. ಸೊ ಅವ್ರು ಒಂದಷ್ಟು ಸೊಲ್ಯೂಷನ್ಗಳನ್ನ ಕೊಟ್ಟರು. ಓಕೆ, ಏನು ಕೊಟ್ಟರು, ಏನು ಸೆಟ್ಟಿಂಗ್ಸ್ ಆನ್ ಮಾಡಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಈ ಒಂದು ಸೆಟ್ಟಿಂಗ್ಸ್ನೆಲ್ಲ ಆನ್ ಮಾಡ್ಕೊಳ್ಳಿ. ಇನ್ನು ಮುಂದೆ ನಿಮಗೆ ವೀಡಿಯೋಸ್ಗಳು ನೋಟಿಫಿಕೇಷನ್ ಬಂದೇ ಬರುತ್ತೆ. ಓಕೆ, ಏನು ಆ ಒಂದು ಸೆಟ್ಟಿಂಗ್ಸ್ಗಳು ಅಂತ ನೋಡೋಣ. ವೀಡಿಯೋನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ಅದಕ್ಕಿಂತ ಮುಂಚೆ ನೀವೇನಾದ್ರು ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೆ ವಿಡಿಯೋ ಇಷ್ಟ ದಯವಿಟ್ಟು ಇವಾಗಲೇ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಬನ್ನಿ ಶುರು ಮಾಡೋಣ. ಓಕೆ ಗೈಸ್, ಇವಾಗ ನೀವು ಮಾಡಬೇಕಾಗಿರೋದೇನು ನೋಟಿಫಿಕೇಷನ್ ಬರಬೇಕು ಅಂತಂದರೆ, ಸೊ ಫಸ್ಟು ನಾನು ನೀಟಾಗಿ ಫಸ್ಟಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಒಂದು ಚಾನಲ್ ನಿಮ್ಗೆ ಯಾವುದಾದ್ರೂ ಇಷ್ಟ ಆದರೆ, ಓಕೆ, ಒಂದು ಯೂಟ್ಯೂಬರ್ ಚಾನಲ್ ನಿಮ್ಗೆ ಇಷ್ಟ ಆದರೆ ಆ ಒಂದು ಯೂಟ್ಯೂಬರ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ. ಓಕೆ, ಇವಾಗ ಸಬ್ಸ್ಕ್ರೈಬ್ ಮಾಡಿದ್ದೀನಿ, ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ. ನನ್ನ ಚಾನಲ್ ಲಕ್ಕೇಶ್ ವ್ಲಾಗ್ಸ್ ಅಂತ ಸೆಕೆಂಡ್ ಚಾನಲ್, ಅದನ್ನು ಸಬ್ಸ್ಕ್ರೈಬ್ ಮಾಡಿದೆ. ಸೊ ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರಲ್ಲ. ಯಾಕೆ ಅಂತಂದರೆ ಅಲ್ಲಿ ನೀವು ನೋಟಿಫಿಕೇಷನ್ ಬೆಲ್ ಮೇಲೆ ನೀವು ಕ್ಲಿಕ್ ಮಾಡಿ ನೋಟಿಫಿಕೇಷನ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬರುವಂಥದ್ದು. ಇವಾಗ ನೀವೇನು ಮಾಡಬೇಕು ಅಂತಂದರೆ, ಸಬ್ಸ್ಕ್ರೈಬ್ ಮಾಡ್ಕೊಂಡ ತಕ್ಷಣ ನೀವು ನೋಟಿಫಿಕೇಷನ್ ಬೆಲ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ 3 ಆಪ್ಷನ್ ಬರುತ್ತೆ. ಒಂದು ಆಲ್ ಅಂತ ಬರುತ್ತೆ, ಇನ್ನೊಂದು ಪರ್ಸ್ನಲೈಸ್ಡ್ ಅಂತ ಬರುತ್ತೆ, ಇನ್ನೊಂದು ನನ್ ಅಂತ ಬರುತ್ತೆ. ಓಕೆ, ಸೊ ನೀವು ಆಲ್ ಅಂತ ಸೆಲೆಕ್ಷನ್ ಮಾಡಿದ್ರೆ ಅವ್ರು ಹಾಕುವಂಥ ಎಲ್ಲ ಒಂದು ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಬಂದು ತಲುಪುತ್ತೆ. ನೀವು ಪರ್ಸ್ನಲೈಸ್ಡ್ ಅಂತ ಕೊಟ್ಟರೆ ಕೆಲವೊಂದಷ್ಟು ನೋಟಿಫಿಕೇಷನ್ ಮಾತ್ರ ಬರುತ್ತೆ. ನನ್ನ ಅಂತ ಕೊಟ್ಟರೆ ಯಾವೊಂದು ನೋಟಿಫಿಕೇಷನ್ ಕೂಡ ಅವರ ಒಂದು ಚಾನಲಿಂದ ನಿಮಗೆ ಬರೋದಿಲ್ಲ. ಓಕೆ, ನೀವು ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಈಗ ಯಾವುದಾದ್ರೂ ಒಂದು ಯೂಟ್ಯೂಬರ್ ವೀಡಿಯೋಸ್ಗಳು ನಿಮ್ಗೆ ಬೇಕು ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪಬೇಕು ಅಂತಂದರೆ ಆಲ್ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಲ್ ಅಂತ ನೀವು ಸೆಲೆಕ್ಟ್ ಮಾಡಿದ ತಕ್ಷಣ ಅದು ಫಿಲ್ ಆಗುತ್ತೆ. ಆ ಒಂದು ಬೆಲ್ ಬಟನ್ ಏನಿದೆ ಅದು ಫಿಲ್ ಆಗುತ್ತೆ, ಗ್ರೇ ಕಲರಲ್ಲಿ ಫಿಲ್ ಆಗುತ್ತೆ. ಸೊ ಫಿಲ್ ಆಗಿ ಹಿಂಗೆ ಗಂಟೆ ಮೇಲೆ ಒಂದು ರಿಂಗ್ ಥರ ಸಿಂಬಲ್ ಬಂದರೆ ಆನ್ ಆಗಿದೆ ಅಂತ. ಇನ್ನು ಅವ್ರು ಹಾಕುವಂಥ ವೀಡಿಯೋಸ್ಗಳು ಎಲ್ಲ ಒಂದು ನೋಟಿಫಿಕೇಷನ್ ನಿಮಗೆ ಪಕ್ಕ ಬಂದು ತಲುಪುತ್ತೆ. ಇದೆಲ್ಲ ಮಾಡಿ ನಿಮಗೆ ಬಂದು ತಲುಪ್ತಲ್ಲ ಅಂತಂದರೆ, ಇವಾಗ ನಾನು ಇನ್ನೊಂದು ಟ್ರಿಕ್ನ ಹೇಳ್ತೀನಿ, ಅದನ್ನು ನೀವು ಫಾಲೋ ಮಾಡಬೇಕು. ಏನಂತಂದರೆ, ನಿಮ್ಮ ಒಂದು ಯೂಟ್ಯೂಬ್ನ ಓಪನ್ ಮಾಡ್ಕೊಳ್ಳಿ. ಓಕೆ, ನಿಮ್ಮ ಒಂದು ಯೂಟ್ಯೂಬ್ ಅಕೌಂಟ್ನ ಈ ಥರ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡು ಅಲ್ಲಿ ಮೇಲ್ಗಡೆ ನಿಮ್ಮ ಒಂದು ಪ್ರೊಫೈಲ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸೆಟ್ಟಿಂಗ್ಸ್ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಇಲ್ಲಿ ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಈ ಒಂದು ನೋಟಿಫಿಕೇಷನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಸಬ್ಸ್ಕ್ರಿಪ್ಷನ್ ಅಂತ ಒಂದು ಆಪ್ಷನ್ ಇರುತ್ತೆ. ಅದು ಆಫ್ ಆಗಿರುತ್ತೆ, ನೀವು ಆನ್ ಮಾಡ್ಕೋಬೇಕು. ಸೊ ಅದು ಆನ್ ಮಾಡಿಕೊಂಡ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ಗಳು ಬಂದು ತಲುಪುವಂಥದ್ದು. ಸೊ ಫಸ್ಟು ಅದನ್ನು ನೋಡ್ಕೊಳ್ಳಿ ಆನ್ ಆಗಿದೆ ಇಲ್ವಾ ಅಂತ. ಓಕೆ, ಅದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಸೊ ಇದಲ್ದೇ ಇದನ್ನು ಮಾಡಿ ನಿಮಗೆ ನೋಟಿಫಿಕೇಷನ್ ಬರ್ತಾ ಇಲ್ಲ ಅಂತಂದರೆ ನೀವು ಇನ್ನೊಂದು ಆನ್ ಮಾಡಬೇಕಾಗುತ್ತೆ. ಸೆಟ್ಟಿಂಗ್ಸ್, ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋಗಿ, ಮೊಬೈಲ್ ಸೆಟ್ಟಿಂಗ್ಸ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ನೋಟಿಫಿಕೇಷನ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿಕೊಂಡು ಅಲ್ಲಿ ನೀವು ಯೂಟ್ಯೂಬ್ ಆ್ಯಪ್ನ ನೀವು ಸರ್ಚ್ ಮಾಡಬೇಕು. ಓಕೆ, ಯೂಟ್ಯೂಬ್ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ, ಸರ್ಚ್ ಮಾಡಿಬಿಟ್ಟು ಅಲ್ಲಿ ಶೋ ನೋಟಿಫಿಕೇಷನ್ ಅಂತ ಇರುತ್ತೆ ನೋಡಿ, ಅದನ್ನು ನೀವು ಆನ್ ಮಾಡಬೇಕು. ಅದನ್ನು ಆನ್ ಮಾಡಿದ್ರೆ ಮಾತ್ರ ನಿಮಗೆ ನೋಟಿಫಿಕೇಷನ್ ಬಂದು ತಲುಪುವಂಥದ್ದು, ಇಲ್ಲ ಅಂತಂದರೆ ನಿಮಗೆ ನೋಟಿಫಿಕೇಷನ್ ಬಂದು ತಲುಪೋದಿಲ್ಲ. ಸೊ ಇದನ್ನು ಆನ್ ಮಾಡ್ಕೊಳ್ಳಿ. ಸೊ ಇಷ್ಟನ್ನು ಮಾಡಿಕೊಂಡ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಯೂಟ್ಯೂಬಲ್ಲಿ ನೋಟಿಫಿಕೇಷನ್, ಯಾವುದೇ ಒಂದು ಯೂಟ್ಯೂಬರ್ ವೀಡಿಯೋಸ್ ಹಾಕಿದ್ರು ಕೂಡ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಓಕೆ, ಆಮೇಲೆ ಇನ್ನೊಂದು ನೀವು ಮೈಂಡಲ್ಲಿ ಇಟ್ಕೋಬೇಕು, ನೀವು ಯಾವುದಾದ್ರೂ ಒಂದು ಯೂಟ್ಯೂಬರ್ ವೀಡಿಯೋಗಳನ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಂಡಿರ್ತೀರ, ವೀಡಿಯೋಸ್ಗಳು ಬರ್ತಾ ಇರುತ್ತೆ ನೋಟಿಫಿಕೇಷನ್ ಮುಖಾಂತರ ಅಂತಂದರೆ, ಆ ಒಂದು ವೀಡಿಯೋಸ್ಗಳನ್ನ ನೀವು 1-2 ದಿನ ಹಿಂಗೆ ತಳ್ಳಿಬಿಟ್ರೆ, ನೀವು ನೋಡೋದನ್ನ ತಳ್ಳಿಬಿಟ್ರೆ, ಇಂಟ್ರೆಸ್ಟ್ ಇಲ್ಲ ಅಂತಂದರೆ, ಸೊ ಅವಾಗ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ನೋಟಿಫಿಕೇಷನ್ ಕಳಿಸೋದನ್ನೇ ನಿಲ್ಲಿಸ್ಬಿಡ್ತಾರೆ. ಓಕೆ, ಇದೊಂದು ಮೈಂಡಲ್ಲಿ ಇಟ್ಕೊಳ್ಳಿ. ಎಲ್ಲ ಆನ್ ಮಾಡ್ಕೊಂಡಿದ್ರು ಕೂಡ ಅವಾಗ ನಿಮ್ಮ ನೋಟಿಫಿಕೇಷನ್ ಬರಲ್ಲ. ಸೊ ಆ ಥರ ಒಂದು ಘಟನೆಗಳು ಕೂಡ ತುಂಬ ನಡೆದಿದ್ದಾವೆ. ಸೊ ಅದಕ್ಕೋಸ್ಕರ ಆಡಿಯನ್ಸ್ ಇಂಟ್ರೆಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಗೆ ಇವೆಲ್ಲ ಮಾಡಿ ಏನು ನೋಟಿಫಿಕೇಷನ್ ಬರ್ತಾಯಿಲ್ಲ, ನಿಮ್ಮೊಂದು ಫೇವ್ರೇಟ್ ಯೂಟ್ಯೂಬರ್ ವೀಡಿಯೋಸ್ ನೋಟಿಫಿಕೇಷನ್ ಬರ್ತಾಯಿಲ್ಲ ಅಂತಂದರೆ, ಫಸ್ಟ್ ಒಂದು ಸಲ ಏನು ಮಾಡಿ ಅಂತಂದರೆ ಅವ್ರ ಚಾನಲ್ನ ಅನ್ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಬೆಲ್ ಮೇಲೆ ಕ್ಲಿಕ್ ಮಾಡಿ ಆಲ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ವರ್ಕ್ ಆಗುತ್ತೆ. ಓಕೆ, ಇಷ್ಟನ್ನು ಮಾಡ್ರಪ್ಪ. ಬರೀ ನನ್ನ ಚಾನಲ್ ಅಂತಲ್ಲ, ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರೆಲ್ಲ ಇರ್ತಾರೆ ಅವ್ರ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ ಬೆಲ್ ಆನ್ನ ಮಾಡಿಕೊಂಡು ಆಲ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರೆಲ್ಲ ಹಾಕುವಂಥ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಸೊ ಇವಾಗ ನೋಟಿಫಿಕೇಷನ್ ಪ್ರಾಬ್ಲಮ್ ಸಾಲ್ವ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ಇದ್ರ ಜೊತೆಗೂ ಕೂಡ ಯೂಟ್ಯೂಬಲ್ಲಿ ತುಂಬ ಒಂದಷ್ಟು ಪ್ರಾಬ್ಲಮ್ಗಳು ಕೂಡ ನಡೀತಾ ಇರುತ್ತೆ. ನೋಟಿಫಿಕೇಷನ್ ಬೆಲ್ ಆನ್ ಮಾಡಿದ್ರೂ ಕೂಡ ಕೆಲವೊಂದಷ್ಟು ನೋಟಿಫಿಕೇಷನ್ಸ್ಗಳು ಹೋಗ್ತಾರಲ್ಲ. ಸೊ ಅದು ಸರಿ ಹೋಗುತ್ತೆ, ಸ್ವಲ್ಪ ದಿನ ಅಷ್ಟೇ, ಅದೆಲ್ಲ ಕ್ಲಿಯರ್ ಆಗುತ್ತೆ. ಸೊ ಅಲ್ಲಿ ತನಕ ವೆಯ್ಟ್ ಮಾಡಿ. ಸದ್ಯಕ್ಕೆ ಇಷ್ಟು ಮಾಡ್ಕೊಳ್ಳಿ. ಓಕೆ, ಖಂಡಿತವಾಗ್ಲೂ ನಿಮಗೆ ನೋಟಿಫಿಕೇಷನ್ ಬರೋದಂತೂ ಪಕ್ಕ.
ಓಕೆ, ಸೊ ಇದಿಷ್ಟು ಇವತ್ತಿನ ಒಂದು ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೆ ಹೇಗೆ ಅನಿಸ್ತದೆ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಎಲ್ರಿಗೂ ಬೈ. ಜೈ ಹಿಂದ್, ಮುಂದೆ ಮಾತರಂ.